ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೂರ್ಯನ ಪ್ರಖರತೆ ಹೆಚ್ಚುತ್ತಾ ಇದ್ದು ಬಿಸಿಲ ತಾಪಕ್ಕೆ ಮನುಷ್ಯರು ಮಾತ್ರವಲ್ಲ ಮೂಕ ಪ್ರಾಣಿಗಳು ಕೂಡ ತತ್ತರಿಸ್ತಾ ಇದೆ. ಕರಾವಳಿ ನಗರಿ ಮಂಗಳೂರಿನಲ್ಲಿ ಶೆಕೆ ಮಿತಿ ಮೀರಿದ್ದು ಪ್ರಸಿದ್ಧ ಪಿಲಿಕುಳ ಜೈವಿಕ ಉದ್ಯಾನವನದ ಪ್ರಾಣಿಗಳನ್ನು ತಂಪಾಗಿರಿಸಲು ಈಗ ವಿಶೇಷ ಕಸರತ್ತು ನಡೆಸಲಾಗ್ತಾ ಇದೆ. ಪ್ರಾಣಿಗಳ ಗೂಡಿಗೆ ಫ್ಯಾನ್, ಕೂಲರ್ ಅಳವಡಿಸಲಾಗಿದ್ದು ಪ್ರಾಣಿಗಳಿಗೂ ಈಗ ಹೈಟೆಕ್ ಸೌಲಭ್ಯ ನೀಡಲಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಮಂಗಳೂರಿನ ಡಾಕ್ಟರ್ ಶಿವರಾಮ್ ಕಾರಂತ ನಿಸರ್ಗಧಾಮದ ಪಿಲಿಕುಳ ಝೂನಲ್ಲಿ ಈಗ ಪ್ರಾಣಿಗಳ ಆರೈಕೆಯೇ ಮೊದಲ ಆದ್ಯತೆ. ಬಿಸಿಲಿನಿಂದ ಪ್ರಾಣಿ ಪಕ್ಷಿಗಳನ್ನು ಸುಸ್ತಾಗದಂತೆ ತಡೆಯಲು ಅಧಿಕಾರಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಾಣಿಗಳಿರುವ ಗೂಡುಗಳ ಮೇಲೆ ಸ್ಪ್ರಿಂಕ್ಲರ್ಗಳ ಮೂಲಕ ನೀರು ಹಾಯಿಸಿ ಗೂಡುಗಳನ್ನು ತಂಪಾಗಿರಿಸಲಾಗುತ್ತಿದೆ. ಇನ್ನು ಸೆಕೆಗೆ ಅತಿ ಹೆಚ್ಚು ಸಂವೇದನಾಶೀಲವಾಗಿರುವ ಪ್ರಾಣಿಗಳಿಗೆ ಗೂಡಿನ ಒಳಗಡೆ ಫ್ಯಾನ್ ಮತ್ತು ಕೂಲರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 82 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವ ಈ ಉದ್ಯಾನವನದಲ್ಲಿ 900ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳಿವೆ. ಪ್ರಾಣಿಗಳು ಬಿಸಿಲಿನಿಂದ ಮುಕ್ತಿ ಪಡೆಯಲು ಅಲ್ಲಲ್ಲಿ ವಿಶೇಷ ನೀರಿನ ತೊಟ್ಟಿಗಳನ್ನು ನಿರ್ಮಿಸಲಾಗಿದೆ. ಹುಲಿ, ಚಿರತೆ ಸೇರಿದಂತೆ ಹಲವು ಪ್ರಾಣಿಗಳು ಈ ನೀರಿನಲ್ಲಿ ಮಿಂದು ಮೈ ತಣಿಸಿಕೊಳ್ಳುತ್ತಿವೆ. ನೈಸರ್ಗಿಕ ಪರಿಸರದಲ್ಲಿ ಮೃಗಾಲಯ ಇರುವುದರಿಂದ ಮರಗಳ ನೆರಳಿದ್ದರೂ ಸಹ ಉಷ್ಣಾಂಶ ಹೆಚ್ಚಾದಾಗ ಪೈಪುಗಳ ಮೂಲಕ ಪ್ರಾಣಿಗಳ ಮೈ ಮೇಲೆ ನೀರು ಹಾಕಿ ಅವುಗಳನ್ನು ಫ್ರೆಶ್ ಆಗಿ ಇಡಲಾಗ್ತಿದೆ. ಬಿಸಿಲ ಬೇಗೆಯಿಂದ ಪ್ರಾಣಿಗಳ ಆರೋಗ್ಯ ಹದಗೆಡದಂತೆ ವೈದ್ಯಕೀಯ ತಂಡ ನಿರಂತರ ನಿಗಾ ವಹಿಸಿದೆ. ಆಹಾರದಲ್ಲಿ ಹೆಚ್ಚಿನ ನೀರಿನಂಶ ಇರುವಂತೆ ನೋಡಿಕೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಮಾಡಲಾಗುತ್ತಿದೆ. ಕೇವಲ ಮೃಗಾಲಯದ ಪ್ರಾಣಿಗಳಷ್ಟೇ ಅಲ್ಲದೆ ಮಂಗಳೂರು ಪೊಲೀಸ್ ಇಲಾಖೆಯ ಶ್ವಾನದಳಕ್ಕೂ ಬೇಸಿಗೆಯ ಬಿಸಿ ತಟ್ಟಿದೆ. ಶ್ವಾನಗಳು ವಾಸಿಸುವ ಕೊಠಡಿಗಳಲ್ಲಿ ಕೂಲರ್ ಅಳವಡಿಸಲಾಗಿದ್ದು ಅವುಗಳ ವಾಕಿಂಗ್ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಬಿಸಿಲು ಕಡಿಮೆ ಇರುವ ಮುಂಜಾನೆ ಮತ್ತು ಸಂಜೆಯ ವೇಳೆಗೆ ಮಾತ್ರ ಅವುಗಳನ್ನು ಹೊರಗೆ ಕರೆದುಕೊಂಡು ಹೋಗಲಾಗುತ್ತಿದೆ. ಒಟ್ಟಿನಲ್ಲಿ ಬಿಸಿಲಿನ ಬೇಗೆಯಿಂದ ಹೈರಾಣಾಗಿರುವ ಪ್ರಾಣಿ ಸಂಕುಲಕ್ಕೆ ಪಿಲಿಕುಳದ ಈ ತಂಪಾದ ವ್ಯವಸ್ಥೆ ದೊಡ್ಡ ರಿಲೀಫ್ ನೀಡಿದೆ. ಮನುಷ್ಯರಂತೆ ಪ್ರಾಣಿಗಳಿಗೂ ಈಗ ಫ್ಯಾನ್, ಕೂಲರ್ಗಳ ಆಸರೆ ಅನಿವಾರ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.